ಒಂದು ಪರಿಸ್ಥಿತಿಯನ್ನ ಉಂಟು ಮಾಡಿರುವಂತದ್ದು, ಅವಿಶ್ವಾಸವನ್ನ ಮೂಡಿಸ್ತಾ ಇದ್ದೀರಾ ಬೆಲೆ ಏರಿಕೆಯಿಂದ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಈಗ ನೋಡಿ, ಬೆಲೆ ಏರಿಕೆಯಲ್ಲಿ 2 ಲೈನ್ ಐಟಮ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಮೇಲೆ ಏನನ್ನ ಒಂದು ಇವ್ರು ಏನನ್ನ ಹೇಳಿದ್ರು ಅಂದ್ರೆ, ನಾವು ₹2 ₹3 ಎಷ್ಟೋ ಮೊನ್ನೆ ಮಾಡಿರೋ ಫ್ಯೂಯಲ್ ಇನ್ಕ್ರೀಸ್ ಬಗ್ಗೆ ಇವ್ರು ಮಾತಾಡ್ತಿರ್ತಾರೆ. ಅದರಿಂದ ಏನ್ ಎಫೆಕ್ಟ್ ಆಗಿದೆಯೋ ಡೆಫಿನೆಟ್ಲಿ ಮಾನಿಟರ್ ಮಾಡ್ತಾರೆ. ನಮ್ಮವ್ರ ಒಂದು ಕಮಿಟಿ ಇರುತ್ತೆ, ಅದರಿಂದ ಏನೇನು ಇನ್ಫ್ಲೇಷನ್ ಆಗ್ತಾ ಇದೆಯಾ ಅಂತ. ಅವಾಗ ಪಕ್ಕದ ರಾಜ್ಯಕ್ಕೆ ಕಂಪೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ಈಗ ಟೀ ಪುಡಿ ಪಕ್ಕದ ರಾಜ್ಯದಲ್ಲಿ ₹15 ಹೋಗ್ತದೆ. ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಪಕ್ಕದ ರಾಜ್ಯದಲ್ಲೂ ₹15 ಹೋಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ₹15 ಹೋಗ್ತಾ ಇದೆ. ನಾವು ಇನ್ಕ್ರೀಸ್ ಮಾಡ್ಕೊಂಡು ₹15 ಹೋಗ್ತಾ ಇದೆ ಅಂದ್ರೆ ದರ್ ಇಸ್ ನೋ ಎಫೆಕ್ಟ್. ಸೊ ರಿಟೇಲ್ ಇನ್ಫ್ಲೇಷನ್ ತಗೋಬೇಕಂದ್ರೆ ಒಂದು 15-20 ಲೈನ್ ಐಟಮ್ ಇರುತ್ತೆ. ಹೋಲ್ಸೇಲ್ ಇನ್ಫ್ಲೇಷನ್ ತಗೋಬೇಕಂದ್ರೆ ಒಂದಿರುತ್ತೆ. ಹೋಲ್ಸೇಲ್ ಇನ್ಫ್ಲೇಷನ್ ನಮ್ ಕೈಯಲ್ಲಿ ಏನಿರಲ್ಲ. ಇನ್ಫ್ಲೇಷನ್ ಅನ್ನೋದು ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲಿ ಪೂರ್ತಿಯಾಗಿರಲ್ಲ. ಯಾರೋ ಒಬ್ಬ ಎಕನಾಮಿಕ್ ಸ್ಟೂಡೆಂಟ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಮೋಸ್ಟ್ ಆಫ್ ದ ಅದು ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲಿ ಇರುತ್ತೆ. ನಾವು ನೋಡ್ಬೇಕಾಗಿರೋದು ನಮ್ ಕೈಯಲ್ಲಿ ಏನೇನಿದೆ ಮೇಡಮ್ ಹೇಳಿ. ನಾವು ಜಾಸ್ತಿ ಮಾಡೋದಕ್ಕೆ ಸ್ಟೇಟ್ ಅಲ್ಲಿ ಏನೇನಿದೆ? ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋ ಮೊದಲು ಟ್ವೀಟ್ ಮಾಡಿ ಏನ್ ಹೇಳಿದ್ರು ಗೊತ್ತಾ? ನಮ್ಮ ಸರ್ಕಾರ ಬಂದಿದ್ರೆ ಪೆಟ್ರೋಲ್ ಬೆಲೆಯನ್ನ ₹10 ಇಳಿಸ್ತೀನಿ ಅಂತ ಹೇಳಿದ್ರು. ಎಲ್ಲದ್ರಲ್ಲೂ ನುಡಿದಂತೆ ನಡಿತೀವಿ ಅಂತ ಹೇಳೋರು ನೀವು ಇವಾಗ ಜಾಸ್ತಿ ನಡೆದ್ರೆ ಎಲ್ಲದಕ್ಕೂ ಸೆಂಟ್ರಲ್ ಗವರ್ಮೆಂಟ್ ಮೋದಿ ಅವರ ಕಡೆ ಬೊಟ್ಟು ಮಾಡಿದ್ರೆ ಮತ್ತೆ ನೀವು ಏನ್ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಬರಲ್ವಾ ಸರ್? ಎಲ್ಲದಕ್ಕೂ ಮೋದಿ ಇನ್ಫ್ಲೇಷನ್ ದೊಡ್ಡ ದೊಡ್ಡ ಜನರಿಗೆ ಅರ್ಥ ಆಗದಿರುವಂತ ವಿಷಯನ ಹೇಳ್ತಾ ಇರ್ತೀರಾ. ಬೆಲೆನ ಜಾಸ್ತಿ ಮಾಡಿದೀರಾ, ಅದಕ್ಕೂ ಮೋದಿ ಅವ್ರ ಕಾರಣನಾ? ನೀವ್ ಹೇಳ್ತೀರಾ ಹಾಗಾದ್ರೆ ಇದು ಕಂಪೇರ್ ಮಾಡಿ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡ್ತೀರಲ್ಲ. ಗೋವಾದಲ್ಲಿ ಮದ್ಯದ ಬೆಲೆ ಕಡಿಮೆ ಮಾಡ್ತೀರಾ ಹಾಗಾದ್ರೆ ನೀವು? ಡೆಲ್ಲಿಯಲ್ಲಿ ಗೋವಾದಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಇದೆ, ಕಡಿಮೆ ಮಾಡ್ತೀರಾ? ಆಂಧ್ರ ಪ್ರದೇಶದಲ್ಲಿ ಅಕ್ಕಿ ಬೆಲೆ ಕಡಿಮೆ ಇದೆ, ನೀವು ಕಡಿಮೆ ಮಾಡ್ತೀರಾ? ಈಗ ಅರ್ಥ ಏನ್ ಕಂಪ್ಯಾರಿಸನ್ ಕೊಡ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗಲ್ಲ. ನೀವು ಸುಮ್ನೆ ಆದ್ರೆ ನಾನು ಹೇಳಿದ್ರೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಮಧ್ಯದಲ್ಲಿ ಬಂದ್ರೆ ಅರ್ಥ ಆಗಲ್ಲ. ಓಕೆ, ನಮ್ಮ ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ದಟ್ ಲಿಕ್ಕರ್ ಅಲ್ಲಿ ನಾವು ಟ್ಯಾಕ್ಸ್ ಮಾಡ್ತೀವಿ ಅಂತ. ಲಿಕ್ಕರ್ ಇಸ್ ಮೋರ್ ಆರ್ ಲೆಸ್ ಲಕ್ಸುರಿ ಐಟಮ್ ಇವತ್ತು, ಅರ್ಥ ಆಯ್ತಾ? ಸೊ ಆ ಐಟಮ್ ಮೇಲೆ ಟ್ಯಾಕ್ಸ್ ಮಾಡಬೇಕು ಅಂತ. ಬಡವರು ಕುಡಿತಾರೆ ಲಕ್ಸುರಿ ಐಟಮ್ ಅಂತ ನಿಮ್ಗೆ ಯಾರು ಹೇಳಿದಾರೋ ಗೊತ್ತಿಲ್ಲ ಸರ್. ಈಗ ಬಡವರ ಜಾಸ್ತಿ ಮಾಡ್ತಾ ಇದೀರಾ ಸರ್. ಒಂದೇ ಒಂದು ವಿಷಯ, ಲಕ್ಸುರಿ ಬ್ರ್ಯಾಂಡ್ ಗಳಿಗೆ ಬೆಲೆ ಕಡಿಮೆ ಮಾಡಿದೀರಾ, ಅದೇ ಚೀಪರ್ ಬಡವರು ಕುಡಿಯುವಂತದ್ದು ಅದಕ್ಕೆ ಜಾಸ್ತಿ ಮಾಡಿದೀರಾ. ನೋಡಿದ್ರೆ ಲಕ್ಸುರಿ ಐಟಮ್ ಅಂತ ಹೇಳ್ತಿರಲ್ಲ. ಯಾವ್ದೋ ಒಬ್ಬ ಕೂಲಿ ಕಾರ್ಮಿಕ ಕಮ್ಮಿ ಬೆಲೆದನ್ನೇ ಕುಡಿಯೋದು ಅಲ್ವಾ? ಅದು ಲಕ್ಸುರಿ ಐಟಮ್ ಆತನಿಗೆ. ಈಗ ಆಯ್ತು, ನೀವೆಲ್ಲ ಮುಗಿಸಿ ನಾನು ಏನ್ ಮಾಡಿ ಪದೇ ಮದುವೆ ಬಂದ್ರೆ ನಾನು ಏನು ಮಾತಾಡಲ್ಲ. ಸತ್ಯಪ್ರಕಾಶ್ ನೀವು ಸ್ವಲ್ಪ ಕಾಫಿ ಕುಡಿರಿ.